ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. 20 ಎಕರೆ ವಿಶಾಲ ಪ್ರದೇಶದಲ್ಲಿ 140 ಕೋಟಿ ರು ವೆಚ್ಚದಲ್ಲಿ ವಿಶ್ವ ದರ್ಜೆಯ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ಭರದ ಸಿದ್ಧತೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಹಣ ದುರುಪಯೋಗ ಆರೋಪ. ಕಾರ್ಯದರ್ಶಿ ವರ್ಗಾವಣೆಗೆ ಪಟ್ಟು ಹಿಡಿದ ಗ್ರಾಮಸ್ಥರು ಪ್ರತಿಭಟನೆ. ವ್ಯಾಪಾರ ಮಾಡುವ ಸೋಗಿನಲ್ಲಿ ಅಂಗಡಿಗೆ ಬಂದ ಕಳ್ಳರು. ಮಹಿಳೆ ಕತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರ ಕದ ಕದೀಮ್ರು. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ವಾರ್ತೆಗಳ ವಿವರ. ಬಗೆ ಬಗೆಯ ಹೂವುಗಳನ್ನು ಬೆಳೆಯುವಲ್ಲಿ ಚಿಕ್ಕಬಳ್ಳಾಪುರ ಹೆಸರುವಾಸಿ, ಫಲಪುಷ್ಪ ನಾಡು ಎಂಬ ಖ್ಯಾತಿಯನ್ನ ಗಳಿಸಿದೆ. ಬಹುದಿನಗಳಿಂದ ಹೂ ಬೆಳೆಗಾರರು ಸೂಕ್ತ ಮಾರುಕಟ್ಟೆ ಇಲ್ಲದೆ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಇದನ್ನು ಮನಗೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದೇಶದಲ್ಲಿ ಮಾದರಿಯಾದಂತಹ 140 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ನೀಲನಕ್ಷೆ ಸಿದ್ಧಪಡಿಸಿದ್ದು, ಈ ಬಾರಿ ಬಜೆಟ್ನಲ್ಲಿ ಅನುದಾನ ಪಡೆದುಕೊಂಡು ಕೆಲಸ ಆರಂಭಿಸುವ ಉತ್ಸಾಹದಲ್ಲಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ನಳನಳಿಸುವ ಸುಗಂಧ ಬೀರುವ ಹೂವುಗಳು, ಬಗೆ ಬಗೆಯ ಗುಲಾಬಿಗಳಾದ ಮೇರಾಬುಲ್, ಕಲ್ಸ್, ಡಚ್, ಟೈಗರ್, ವ್ಯಾನಿಷ್, ಯೆಲ್ಲೋ, ಬಗೆ ಬಗೆಯ ಸೇವಂತಿಗಳಾದ ಐಶ್ವರ್ಯ, ಸೆಂಟೆಲೋ, ಸೆಂಟ್ ವೈಟ್, ಮರೂನ್, ಚಾಕೊಲೇಟ್, ಪಿಂಕ್ ಹಾಗೂ ಚೆಂಡು ಹೂಗಳನ್ನು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮುಂತಾದ ಕಡೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ದು, ರೈತರು ಒಂದಷ್ಟು ನಿತ್ಯ ಹಣ ಕಾಣ್ತಿದ್ದಾರೆ. ಅಷ್ಟೇ ಅಲ್ಲ, ಸಾವಿರಾರು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೂಡ ಸಿಕ್ಕಿದೆ. ಹೂಗಳನ್ನೇನೋ ಬೆಳೀತಾರೆ, ಆದರೆ ಅದನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ಬೇರೆ ಬೇರೆ ರಾಜ್ಯದ ವ್ಯಾಪಾರಸ್ಥರನ್ನ ಆಕರ್ಷಿಸುವಂತಹ ಮಾರುಕಟ್ಟೆ ಚಿಕ್ಕಬಳ್ಳಾಪುರದಲ್ಲಿಲ್ಲ. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಸುಧಾಕರ್ ಮಾರುಕಟ್ಟೆ ನಿರ್ಮಾಣಕ್ಕೆ ಮುಂದಾಗಿದ್ದು 12 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ರು. ಆದರೆ ಅದು ಸಫಲತೆ ಕಾಣಲಿಲ್ಲ. ಚಿಕ್ಕಬಳ್ಳಾಪುರ ಹೂ ಬೆಳೆಗಾರರು ಮತ್ತು ವ್ಯಾಪಾರಸ್ಥರ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಹಿಡಿಯುವ ಸಲುವಾಗಿ ಹಲವು ಸುತ್ತುಗಳ ಸಭೆಯನ್ನು ನಡೆಸಿದ ಉನ್ನತ ಶಿಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಒಂದು ದೂರದೃಷ್ಟಿಯ ಯೋಜನೆಯನ್ನು ಜಾರಿಗೊಳಿಸಲು ಮುಂದಾಗಿದ್ದು, ಒಂದಲ್ಲ ಎರಡಲ್ಲ 140 ಕೋಟಿ ವೆಚ್ಚದಲ್ಲಿ ದೇಶದಲ್ಲೇ ಮಾದರಿಯಾದಂತಹ ಹೂ ಮಾರುಕಟ್ಟೆಯನ್ನು ನಿರ್ಮಿಸಲು ಖ್ಯಾತ ಎಂಜಿನಿಯರ್ಗಳಿಂದ ಪ್ಲಾನ್ ಮತ್ತು 3D ತಯಾರಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಂದಿ ಕ್ರಾಸ್ ಬಳಿ ಇರುವ ತೋಟಗಾರಿಕಾ ಇಲಾಖೆಗೆ ಸೇರಿದ ಸುಮಾರು 20 ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಹೂ ಮಾರುಕಟ್ಟೆಯನ್ನು ನಿರ್ಮಿಸ್ತಾ ಇದ್ದು, ಇದು ದೇಶದಲ್ಲೇ ಮಾದರಿಯಾಗಿದೆ ಎನ್ನುತ್ತಾರೆ ಡಾಕ್ಟರ್ ಎಂಸಿ ಸುಧಾಕರ್. ಸುಮಾರು 140 ಕೋಟಿ ರೂಪಾಯಿ ವೆಚ್ಚದಲ್ಲಿ 180 ವಿಶಾಲವಾದ ಮಳಿಗೆಗಳು, ವಿಶಾಲವಾದ ರಸ್ತೆಗಳು, ಆಕರ್ಷಕ ಪ್ರವೇಶ ದ್ವಾರ, ಮಾಹಿತಿ ಕೇಂದ್ರ, ಶ್ರಮಿಕ ಭವನ, ರೈತ ಭವನ, ಬ್ಯಾಂಕ್, ಹೋಟೆಲ್, ಎಟಿಎಂ, ವಿಶ್ರಾಂತಿ ಕೊಠಡಿ, ಪಾರ್ಕಿಂಗ್ ವ್ಯವಸ್ಥೆ, ಹೂಗಳನ್ನು ಸಂರಕ್ಷಿಸಲು ಶ್ವೇತಾಗಾರವನ್ನು ನಿರ್ಮಿಸಲು ಉದ್ದೇಶಿಸಿದ್ದು, ಸ್ವಾಗತ ಕಮಾನನ್ನ ಹೂವಿನ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಚರ್ಚಿಸಿದ್ದು, ಮುಂದಿನ ಮಾರ್ಚ್ ತಿಂಗಳಲ್ಲಿ ನಡೆಯುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿ ಅನುದಾನ ನೀಡಲಿದ್ದಾರೆ ಎಂದು ಸುಧಾಕರ್ ತಿಳಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದ ಬಹುದಿನಗಳ ಬೇಡಿಕೆ ಒಂದು ಸುಸಜ್ಜಿತವಾದಂತಹ ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ, ಅದಕ್ಕೆ ಸೂಕ್ತವಾದಂತಹ ಜಾಗ ಕೊಡಬೇಕು ಅಂತಕ್ಕಂಥದ್ದು ಎಲ್ರಿಗೂ ತಿಳಿದಂಥ ವಿಚಾರ. ಈಗಾಗಲೇ ನಾನು ಕನ್ನಡ ರಾಜ್ಯೋತ್ಸವದ ದಿನದಂದು ಘೋಷಣೆ ಮಾಡಿದ್ದೆ. 20 ಎಕರೆ ಭೂಮಿಯನ್ನ ನಾವು ಈಗಾಗಲೇ ಅದಕ್ಕೆ ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಿ. ನಾನು ಮೊನ್ನೆ
ಹೊಸ ವರ್ಷದ ಪ್ರಾರಂಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಕರೆಸಿ ನಾವೊಂದು ವಿಸ್ತೃತವಾದ ಸಮಗ್ರವಾದಂಥ ಒಂದು ನೀಲ ನಕ್ಷೆಯನ್ನ ತಯಾರು ಮಾಡಿರ್ತಕ್ಕಂಥದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಅವರಿಗೂ ಅದನ್ನ ವೀಕ್ಷಣೆಯನ್ನ ಮಾಡಿ ಅವರ ಕೆಲವು ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ರ ಮೇರೆಗೆ ಈಗ ಸುಮಾರು 140 ಕೋಟಿ ರೂಗಳ ಒಂದು ವಿಸ್ತೃತವಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ಹೂವಿನ ಮಾರುಕಟ್ಟೆಯ ಯೋಜನೆ ಇವತ್ತು ನಮ್ಮ ಮುಂದೆ ರೆಡಿ ಇದೆ. ಅದನ್ನ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ತಂದಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಂಡನೆ ಮಾಡಲಿರುವ ಆಯವ್ಯಯದಲ್ಲಿ ಅದನ್ನ ತಾವು ಪರಿಗಣಿಸಬೇಕು. ನಮ್ಮ ಜಿಲ್ಲೆಯ ಜನತೆಯ ಬಹುದಿನಗಳ ಬೇಡಿಕೆ ತಾವು ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನ ಈಗಾಗಲೇ ಮಾಡಿದ್ದೇನೆ. ಬಜೆಟ್ ಬಗ್ಗೆ ಆಯವ್ಯಯದ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ನಮ್ಮ ಎಲ್ಲರ ಒಂದು ಇಚ್ಛೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ನಮ್ಮ ಜಿಲ್ಲೆಗೆ ಕೊಡುಗೆಯಾಗಿ 140 ಕೋಟಿಗಳ ಈ ಯೋಜನೆಗೆ ಅನುಮೋದನೆ ಮತ್ತು ಅನುದಾನವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಅವರು ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಬಂಧುಗಳೇ. ಉದ್ದೇಶಿತ ಅಂತಾರಾಷ್ಟ್ರೀಯ ಹೂ ಮಾರುಕಟ್ಟೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿತ್ತು. ಸಂಚಾರಿ ದಟ್ಟಣೆ ಸಮಸ್ಯೆ ಉಂಟಾಗುತ್ತಿಲ್ಲ. ಮತ್ತೊಂದೆಡೆ ಈ ಮಾರುಕಟ್ಟೆ ಪ್ರದೇಶದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದ್ದು ಹೂಗಳನ್ನು ಹೊರ ದೇಶಗಳಿಗೆ ಸಾಗಿಸಲು ಅನುಕೂಲವಿದ್ದು ದೇವನಹಳ್ಳಿ ಸಮೀಪ ಹೊರವರ್ತುಲ ರೈಲ್ವೆ ಸಹ ಬರ್ತಿರೋದ್ರಿಂದ ಬೇರೆ ಬೇರೆ ವ್ಯಾಪಾರಸ್ಥರನ್ನು ಆಕರ್ಷಿಸಲು ಅನುಕೂಲವಾಗಿದ್ದು ಇದರಿಂದ ಸ್ಪರ್ಧೆ ಏರ್ಪಟ್ಟು ರೈತರಿಗೆ ಉತ್ತಮ ಬೆಲೆ ಸಿಗಲಿದೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಈ ಹೂವು ಮಾರುಕಟ್ಟೆ ನಿರ್ಮಾಣದಿಂದ ರೈತರಿಗೆ ವರದಾನವಾಗಲಿದ್ದು ಚಿಕ್ಕಬಳ್ಳಾಪುರಕ್ಕೆ ಕಳಶಪ್ರಾಯವಾಗಲಿದೆ. ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಲಾಭದಾಯಕ ಹಣವನ್ನ ಕಾರ್ಯದರ್ಶಿ ದುರುಪಯೋಗ ಮಾಡಿಕೊಂಡಿದ್ದು ಹಾಲು ಉತ್ಪಾದಕರ ರೈತರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಮಾಲೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮಸ್ಥರು ಕಾರ್ಯದರ್ಶಿ ವಿರುದ್ಧ ದೂರಿದ್ದಾರೆ. ಮಾಲೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಸಭೆಯಲ್ಲಿ ಕಾರ್ಯದರ್ಶಿ ಸರಸ್ವತಮ್ಮ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಾರೋಹಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕ ಸಂಘ ಉದ್ಘಾಟನೆಯಾಗಿ 20 ವರ್ಷಗಳು ಕಳೆದಿದೆ. ಆದರೆ ಇದುವರೆಗೂ ಸ್ವಂತ ಕಟ್ಟಡ ಹೊಂದಿಲ್ಲ. ಸಂಘದಲ್ಲಿ ಬರುವಂತ ಲಾಭದಾಯಕ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರಿಗೆ ವಂಚಿಸಿದ್ದಾರೆ. ಇನ್ನು ಹಾಲಿನ ಗುಣಮಟ್ಟವನ್ನ ಪರೀಕ್ಷಿಸುವ ಯಂತ್ರದಲ್ಲಿ ತೂಕದಲ್ಲಿ ವಂಚನೆ ಹಾಗೂ ಹಾಲಿನ ದರದಲ್ಲಿ ಕಡಿಮೆ ಹಣ ನೀಡಿ ಹಾಲು ಉತ್ಪಾದಕರ ರೈತರಿಗೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ನಂದಿನಿ ಮಹಿಳಾ ಸಂಘದಲ್ಲಿ ಇದೇ ಕಾರ್ಯದರ್ಶಿ ಬೇಕಾಬಿಟ್ಟಿಯಾಗಿ ಹಣ ದುರುಪಯೋಗ ಮಾಡಿಕೊಂಡು ತಪ್ಪು ಲೆಕ್ಕಗಳನ್ನು ನೀಡಿ ಸರಿಯಾಗಿ ನಿರ್ವಹಣೆ ಮಾಡದೆ ಬ್ಯಾಂಕ್ ಖಾತೆಯಲ್ಲಿದ್ದ ಹಣ ಖಾಲಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಹಗರಣ ಆಗಿದೆ. ನಮ್ಮ ಯಜಮಾನರು ಲೆಕ್ಕ ಹಾಕೋದಕ್ಕೆ ವೇಟಿಂಗ್ ಸ್ಕೇಲು ಅದು ತೂಕ ಏನಿದೆಯೋ ಅದು ಲೆಕ್ಕ ಮಾಡೋದಕ್ಕೆ ಅದು ಸ್ವಲ್ಪ ಕಮ್ಮಿ ಬಂತು. ಅದು ನಾವು ಕೇಳಿ ಹೊಸ ಸ್ಕೇಲಲ್ಲಿ ಕಮ್ಮಿ ಬಂತು. ಅದನ್ನು ಕೇಳಿದ್ದಾರೆ. ಅದಕ್ಕೆ ಕೇಳಿದಕ್ಕೆ ನಮ್ಮನ್ನ ಹಾಲು ತೆಗ್ದಾಕ್ಬಿಟ್ಲು. ಈ ಬೇರೆ ಕಡೆ ನಾವು ಹಾಕೊಳ್ಳೋಗಿ ಏನು ಜಗಳ ತೆಗ್ದುಬಿಟ್ಟು ಅವಾಗಿಂದ ನಾವು ಬೇರೆ ಕಡೆ ಹಾಲು ಹಾಕೊಂತ ಇದ್ದೀವಿ. ಮತ್ತು ಅಮೌಂಟು ನಮ್ಗೇನು ಬಿಲ್ ಬರುತ್ತೆ ಆ ಬಿಲ್ಲಿಗಿಂತ ಕಮ್ಮಿ ಕೊಡ್ತಾ ಇದ್ದಾವೆ. ಬ್ಯಾಂಕ್ ಅಕೌಂಟಿಗೆ ಬರೋ ಅಮೌಂಟ್ಗೂ ನಮ್ಗೆ ಕೊಡೋ ಬಿಲ್ಗೂ ಡಿಫ್ರೆನ್ಸ್ ಇದೆ. ಎಷ್ಟೋ ಜನ ಅನ್ಎಜುಕೇಟೆಡ್ಗಳು ನನ್ನ ಹತ್ರ ಬಂದು ಬಿಲ್ ಚೆಕ್ ಮಾಡಿಸ್ತಾ ಇದ್ದಾರೆ. ಚೆಕ್ ಮಾಡಿದಾಗ ಮತ್ತೆ ಆಲ್ ಪೇಮೆಂಟ್ ಏನು ಬಂದಿದೆ ಅದನ್ನ ನೋಡಿದ್ರೆ ಕಮ್ಮಿ ಬರ್ತಾ ಇದೆ. ಗೊತ್ತಿರೋರಿಗೆ ಇಷ್ಟು ಮೋಸ ಮಾಡ್ತಾರೆ, ಗೊತ್ತಿಲ್ಲದವ್ರಿಗೆ ಇನ್ನೆಷ್ಟು ಮೋಸ ಮಾಡ್ತಾ ಇರ್ತಾರೆ. ಇನ್ನು ಹಾಲು ಉತ್ಪಾದಕರ ರೈತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿಲ್ಲ. ಈಗಿರುವ ಕಾರ್ಯದರ್ಶಿಯನ್ನ ಬೇರೆಡೆಗೆ ವರ್ಗಾವಣೆ ಮಾಡಿ ಎಂದು ಹಾರೋಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೇಶವ್, ನ್ಯೂಸ್ ಟಿವಿ, ಮಾಲೂರು.
ಸ್ವಾತಂತ್ರ್ಯ ಹೋರಾಟಗಾರ, ವಿಚಾರವಾದಿ, ಗಾಂಧಿವಾದಿ ಚಿಂತಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಅವರ ಅಭಿಮಾನಿಗಳು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಿಂದ ಎಚ್ ನರಸಿಂಹಯ್ಯ ಅವರ ಹುಟ್ಟೂರು ಗೌರಿಬಿದನೂರು ತಾಲೂಕಿನ ಹೊಸೂರಿನವರೆಗೆ ವಿಜ್ಞಾನದೆಡೆಗೆ ನಮ್ಮ ನಡೆಗೆ ಎಂಬ ಪಾದಯಾತ್ರೆ ಕೈಗೊಳ್ಳಲಾಗಿದೆ ಎಂದು ಡಾಕ್ಟರ್ ಎಚ್ಎನ್ ಅಭಿಮಾನಿಗಳ ಬಳಗದ ಸದಸ್ಯ ನಾಗರಾಜಪ್ಪ ತಿಳಿಸಿದರು. ಗೌರಿಬಿದನೂರು ನಗರದ ಎಎಸ್ ನ್ಯಾಷನಲ್ ಕಾಲೇಜಿನಲ್ಲಿ ಭಾನುವಾರ ಡಾಕ್ಟರ್ ಎಚ್ಎನ್ ಅಭಿಮಾನಿಗಳ ಬಳಗದ ವತಿಯಿಂದ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಚ್ಎನ್ ಅಭಿಮಾನಿಗಳ ಬಳಗದ ಸದಸ್ಯ ನಾಗರಾಜಪ್ಪ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರ, ವಿಚಾರವಾದಿ, ಗಾಂಧಿವಾದಿ, ಚಿಂತಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮನೆ ಮನೆಗೆ ಎಚ್ಎನ್ ಶಾಲೆ ಕಾಲೇಜುಗಳಿಗೆ ಎಚ್ಎನ್ ಎಂಬ ಶೀರ್ಷಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಿದೆ. ಇದರ ಮೂಲಕ ಜನರಲ್ಲಿ ಪ್ರಶ್ನಿಸುವ ಮನೋಭಾವ, ವೈಜ್ಞಾನಿಕ ಚಿಂತನೆ ಬೆಳೆಸುವ ಪ್ರಯತ್ನ ಮಾಡಲಾಗಿದೆ. ಡಾಕ್ಟರ್ ಎಚ್ಎನ್ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲುವಾಸ ಅನುಭವಿಸಿದವರು, ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು, ಸ್ವಾತಂತ್ರ್ಯ ನಂತರ ನ್ಯಾಷನಲ್ ಕಾಲೇಜಿನ ಪ್ರಾಚಾರ್ಯರಾಗಿ, ಅಧ್ಯಕ್ಷರಾಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ದಕ್ಷತೆ, ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ ಎಂದರು. ಶಕ್ತಿಯಾದಂತಹ ಡಾಕ್ಟರ್ ಎಚ್ ಎನ್ ಅವರ ಶತಮಾನೋತ್ಸವದ ಮುಂದುವರೆದ ಭಾಗವಾಗಿ ದಿನಾಂಕ 27 ರಂದು ಬಸವನಗುಡಿ ನ್ಯಾಷನಲ್ ಕಾಲೇಜಿನಿಂದ ಪ್ರಾರಂಭ ಆಗ್ತಿರತಕ್ಕಂಥ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಎನ್ನುವ ಕಾರ್ಯಕ್ರಮವನ್ನು ನ್ಯಾಷನಲ್ ಕಾಲೇಜಿನಿಂದ ಪ್ರಾರಂಭ ಆಗಿ ಸತತವಾಗಿ 5 ದಿನಗಳು ಕ್ರಮಿಸಿ ನಮ್ಮ ಎಚ್ ಎನ್ ಅವರ ಹುಟ್ಟೂರಾಗಿರ್ತಕ್ಕಂಥ ಹೊಸೂರಿಗೆ ಬಂದು ಮಾರನೇ ದಿನ ಅಲ್ಲಿ ಈ ವೇಳೆ ನಿವೃತ್ತ ಶಿಕ್ಷಕ ಎಚ್ ವಿ ವೆಂಕಟೇಶ್, ವಕೀಲ ವೆಂಕಟಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಜನಾರ್ದನ್, ವೆಂಕಟರಮಣಪ್ಪ, ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲ ಟಿ ಜಯರಾಮ್, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ, ನೇತಾಜಿ ಯುವಕ ಸಂಘದ ಅಧ್ಯಕ್ಷ ಅಶೋಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಚಂದ್ರಪ್ಪ, ಹಾನೂಡಿ ನಾಗರಾಜ್, ಟಿ ನಂಜುಂಡಪ್ಪ ಇನ್ನಿತರರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ಕ ಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಹಿಳೆಯರ ಸರ ಕಳ್ಳತನ ಮಾಡುವ ಕದೀಮರ ಕಾಟ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದು ಪೊಲೀಸರಿಗೆ ತಲೆನೋವಾಗಿದ್ದಾರೆ. ನಗರ ಪ್ರದೇಶದ ವ್ಯಾಪ್ತಿಯಲ್ಲಿದ್ದ ಸರ ಕಳ್ಳತನ ಗ್ರಾಮೀಣ ಪ್ರದೇಶಕ್ಕೂ ವ್ಯಾಪಿಸಿದೆ ಎಂದು ಬಾಗೇಪಲ್ಲಿ ತಾಲೂಕಿನ ಹೆಸರಾಂತ ಪ್ರವಾಸಿ ತಾಣ ದೇವರಗುಡಿಪಲ್ಲಿ ಗ್ರಾಮದ ಚಿಲ್ಲರೆ ಅಂಗಡಿಗೆ ನುಗ್ಗಿದ ಕದೀಮರು ಮಹಿಳೆ ಮೇಲೆ ಹಲ್ಲೆ ನಡೆಸಿ ಸರ ಕದ್ದು ಪರಾರಿಯಾಗಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೊಲೀಸರು ಎಷ್ಟೆಲ್ಲ ಜಾಗೃತಿ ಮೂಡಿಸುತ್ತಿದ್ರೂ ಸರಗಳ್ಳತನಗಳು ಕಡಿಮೆಯಾಗ್ತಿಲ್ಲ. ಇತ್ತೀಚೆಗಷ್ಟೇ ಸಾಮಾಜಿಕ ಮಾಧ್ಯಮದಲ್ಲಿ ಪೊಲೀಸರು ಸರಗಳ್ಳತನದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋ ಪ್ರಚಾರ ಮಾಡಿದ್ರು. ಕೆಲ ದಿನಗಳಿಂದಷ್ಟೇ ಗೌರಿಬಿದನೂರು, ಪೆರೇಸಂದ್ರ ಮುಂತಾದ ಕಡೆ ಸರಗಳ್ಳತನ ಮಾಡಿರುವುದು ಹಸಿರಾಗಿರುವಾಗಲೇ ಸೋಮವಾರ ಸರಗಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದ ಚಿಲ್ಲರೆ ಅಂಗಡಿಯೊಂದಕ್ಕೆ ವ್ಯಾಪಾರ ಮಾಡುವ ಸೋಕಿನಲ್ಲಿ ನುಗ್ಗಿದ ಕದೀಮರು ಮಹಿಳೆಯ ತಲೆಗೆ ಹೊಡೆದು ಮಾಂಗಲ್ಯ ಸರ ಕಳವು ಮಾಡಿದ್ದಾರೆ. ನಾಗಚಾರಿ ಅವರ ಪತ್ನಿ 55 ವರ್ಷದ ಅನಸೂಯಮ್ಮ ಸರ ಕಳೆದುಕೊಂಡ ಮಹಿಳೆ.
ಅಂಗಡಿಗೆ ವಾಟರ್ ಬಾಟಲ್ ಬೇಕು ಎಂದು ಬಂದ ಅಪರಿಚಿತ ಏಕಾಏಕಿ ಮಹಿಳೆಯ ಕತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರ ಎಳೆದಿದ್ದ. ಅವರು ಸರ ಬಿಡದ ಕಾರಣ ತಲೆಗೆ ಹೊಡೆದು ಮಾಂಗಲ್ಯ ಸರ ಕಳವು ಮಾಡಿದ್ದಾನೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಈ ವೇಳೆ ಕುತ್ತಿಗೆಗೆ ಗಂಭೀರ ಗಾಯವಾಗಿದ್ದು ಮಹಿಳೆ ಚೀರಾಡುತ್ತಾ ಕಿರುಚಿಕೊಂಡಿದ್ದಾರೆ. ಕೂಡಲೇ ಅಕ್ಕಪಕ್ಕದ ಮನೆಯವರು ಗಮನಿಸಿ ನಾಗಾಚಾರಿ ಅವರ ಗಮನಕ್ಕೆ ತಂದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ನಾವು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಅವನು ಒಬ್ಬನು ಗಾಡಿಯಲ್ಲಿ ಸ್ಲೋಗ ಬಂದ, ಫಾಲೋ ಆಗಿತ್ತು ಸರ್. 1 ಗಂಟೆ 44 ನಿಮಿಷ, ಆ ನಿಮಿಷದಲ್ಲಿ ಅಲ್ಲಿ ನೋಡಿದ್ವಲ್ಲ, ಅದಕ್ಕೆ ಅದು ಅವನು ಎಲ್ಲಿ ಬಂದು ಗಾಡಿಯಲ್ಲಿ ನಿಲ್ಲಿಸಿದ. ಇನ್ನೊಬ್ಬನು ಬಂದು ನನಗೆ ನೀರಿನ ಬಾಟ್ಲಿ ಕೇಳಿದ. ನಾನು ನೀರಿನ ಬಾಟ್ಲಿ ಕೊಟ್ಟಮೇಲೆ ನನಗೆ ವಾರಮ್ ಕೊಡೋಣ ಅಂತಂದೆ. ಮತ್ತು ವಾರಮ್ ಅದೇ ಕೊಟ್ಟಿರೋದು ಅಂತಂದೆ. ಇಲ್ಲ ಕೋಲ್ಡ್ ಬೇಕು ಅಂದ. ಮತ್ತು ಕೋಲ್ಡ್ ಕೊಡೋಕ್ಕೆ ಇಲ್ಲಿ ಬಂದೆ, ಕೊಟ್ಟೆ. ಅದು ತಗೊಂಡಿಲ್ಲ, ಅವನು ಅಲ್ಲಿದ್ದ. ಮತ್ತು ಅವನು ಕೇಳ್ದ, ಏನು ಬೇಕು ನಿಮಗೆ ಅಂತ ಅವನು ಕೇಳ್ದ. ಏನೋ ಒಂದು ತಗೊಳ, ಆಯಿತಾ ನಿಮ್ಮದು ತಗೊಂಡಿದ್ದು ಅಂತಂದ. ಅವನು ಹಿಂದೆ ಮುಂದೆ ನೋಡ್ತಾ ಇದ್ದ. ನಾನು ಏನೋ ಕೂಡ ಅವನು ಕುಡಿಯಾರನ ಏನು ಅಂತ ನಾನು ಸುಮ್ಮನೆ ಹೇಳಿದೆ. ಮತ್ತು ಅವನು ಮಿಕ್ಸರ್ ಬೇಕು ಅಂತ ಅಂದಿಲ್ಲ, ಇದು ಕೊಡೋ ಅದು ಕೊಡೋ ಅಂದ. ನಾನು ಇಲ್ಲಿ ಬಂದು ಬಗ್ಗು ನೋಡಿ, ಅಂಗಡಿ ಹತ್ರ ಬಗ್ಗು ನೋಡಿ, ಮತ್ತು ಮಿಕ್ಸರ್ ಎಲ್ಲ ತೂಕ ಹಾಕ್ಕೊಡ್ಬೇಕಲ್ಲ ಅಂತೇಳಿ ಒಳಗೆ ಹೋದೆ. ಹಾಗೆ ಅವನು ಪಟ್ನ ಕಟ್ಟಿ ಅಲ್ಲಿ ಇಕ್ಕಿದ್ದೀನಿ, ತಗೊಂಡಿಲ್ಲ, ಕೈ ಹಾಕ್ಬಿಟ್ಟು ಗಂಟ್ಲು ಇದೆಲ್ಲ ಇದು ಮಾಡಿ ನಾನೇನು ಕಿತ್ಕೊತಾನೇನೋ ಅಂತೇಳಿ ಎಲ್ಲ ಬಿದ್ದಾಗಿ ಹಿಡ್ಕೊಂಡ್ರು ಅವನು ಬಿಡಲಿಲ್ಲ. ಕರೆಕ್ಟಾಗಿ ಕೊಡಿ ಮೇಲೆ ಕಟ್ಟಾಯಿತು ಚೈನ್ ಎಳ್ದು ಮೇಲೆ. ಈಗ ನಾನು ಬಿಟ್ಟು ಏನು ಮಾಡಿಲ್ಲ. ನಾನು ಆಚೆಗೆ ಬರೋಷ್ಟಕ್ಕೆ ಅವನು ಗಾಡಿ ಸ್ಟಾರ್ಟಿಂಗ್ನಲ್ಲೇ ಇಟ್ಕೊಂಡಿದ್ದ. ಅವನು ಹುಡುಗ ಸಣ್ಣಕ್ಕಿದ್ದಾನೆ, ಇವನು ಚೈನ್ ಕೈ ಹಾಕಿರೋನು ದಪ್ಪಕ್ಕಿದ್ದಾನೆ. ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಡ್ಡಾಗ್ತಾ ಇದ್ದೆ, ನಾನು ಕಿರಿಸ್ಕೊತಾ ಇದ್ದೀನಿ. ಎಲ್ಲರೂ ಬಂದರು, ಗಾಡಿಯಲ್ಲಿ ಅಡ್ಡ ಹಾಕೊಂಡ್ರೆ ಇಲ್ಲಿ ಆಕ್ಸಿಡೆಂಟಲ್ಲಿ ಅವು ಇವು ಆಗ್ತಾವಂತ, ಚೈನೇ ಕಿತ್ಕೊಂಡಿದ್ದಾರೆ ಅಂತ ಯಾರಿಗೂ ನಂಬಿಕೆ ಇಲ್ಲ. ಅದಕ್ಕೆ ಅವನು ಓಡ್ತಾ ಇದ್ದಾನೆ. ನಾನು ಆವಾಗ ಮುಂದೆ ನೋಡಿ ಹೋದ್ರಲ್ಲಿ ಜಾಸ್ತಿ ರೋಡ್ಗಳಿದ್ದಾವೆ, ಯಾವ ಕಡೆ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವು ಆಚೆಬಲ್ಲಿ ಇಟಮರಿವರೆಗೂ ಹೋಗಿ ಬಂದ್ವಿ, ಸಿಗಲಿಲ್ಲ. ಸ್ಥಳಕ್ಕೆ ಆಗಮಿಸಿದ ಬಾಗೇಪಲ್ಲಿ ಪೊಲೀಸರು ಮಾಹಿತಿ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಘಟನೆಯ ಸ್ಥಳಕ್ಕೆ ಪಿಎಸ್ಐ ನಾಗಮ್ಮ, ಮುನಿರತ್ನಮ್ಮ, ಪೇದೆಗಳಾದ ಖದೀರ್, ನೂರ್ ಪಾಷಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ಜನರಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸವಲತ್ತು ಸಿಗಲು ಅಗತ್ಯವಾದ ಎಲ್ಲಾ ರೀತಿಯ ನೆರವನ್ನು ನಮ್ಮ ಎಬಿಡಿ ಟ್ರಸ್ಟ್ನಿಂದ ನೀಡಲಾಗುತ್ತಿದೆ. ಐಎಎಸ್, ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ಕೇಂದ್ರವನ್ನು ತೆರೆಯಲಾಗುತ್ತಿದೆ ಎಂದು ಕೆಪಿಸಿಸಿ ಸಂಯೋಜಕ ಎಬಿಡಿ ಟ್ರಸ್ಟ್ನ ಮುಖ್ಯಸ್ಥ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ತಮಿಳುನಾಡಿನ ಮೇಲ್ಮರುಹತ್ತೂರಿನ ಹೋಮಶಕ್ತಿ ದೇವಾಲಯಕ್ಕೆ ತೆರಳಿದ 500 ಮಂದಿ ಮಾಲೆದಾರಿಗಳಿಗೆ ಬಸ್, ಊಟ, ಪ್ರವೇಶ ಟಿಕೆಟ್ ಇನ್ನಿತರ ಸವಲತ್ತುಗಳನ್ನು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಅವರು ತಮ್ಮ ಎಬಿಡಿ ಟ್ರಸ್ಟ್ನಿಂದ ಕಲ್ಪಿಸಿ ಕಳುಹಿಸಿಕೊಟ್ಟರು. ಬಸ್ಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರಾಜೇಗೌಡ ಅವರು ಶಿಡ್ಲಘಟ್ಟ ನಗರ ಸೇರಿದಂತೆ ಪ್ರತಿ ಹೋಬಳಿ ಕೇಂದ್ರದಲ್ಲೂ ಎಬಿಡಿ ಟ್ರಸ್ಟ್ನಿಂದ ಆಂಬ್ಯುಲೆನ್ಸ್ ವಾಹನಗಳನ್ನು ನಿಯೋಜಿಸಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳದಿಂದ ಆಸ್ಪತ್ರೆಗಳಿಗೆ ಕರೆದೊಯ್ದು ಪ್ರಾಣ ಉಳಿಸುವಂತ ಕಾರ್ಯ ಮಾಡುತ್ತಿದ್ದು, ಇದುವರೆಗೂ 4,000ಕ್ಕೂ ಹೆಚ್ಚು ಮಂದಿಯ ಜೀವ ಉಳಿಸಿದ ಆತ್ಮತೃಪ್ತಿ ಇದೆ. ಇದೀಗ ಐಎಎಸ್, ಕೆಎಎಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಶಿಡ್ಲಘಟ್ಟದಲ್ಲಿ ಕೋಚಿಂಗ್ ಕೇಂದ್ರವನ್ನು ಮುಂದಿನ ಫೆಬ್ರವರಿ 20ರಂದು ಆರಂಭಿಸಲಿದ್ದು, ಸಂಪೂರ್ಣ ಉಚಿತವಾಗಿದ್ದು ಪ್ರತಿ ಅಭ್ಯರ್ಥಿಗೂ 1 ಲಕ್ಷ ರು ವೆಚ್ಚವಾಗಲಿದೆ. ಅಷ್ಟು ಹಣವನ್ನು ಎಬಿಡಿ ಟ್ರಸ್ಟ್ನಿಂದ ಭರಿಸಲಾಗುತ್ತದೆ ಎಂದು ಹೇಳಿದರು. ಇವತ್ತು ಓಂಶಕ್ತಿ ಮಾಲಾಧಾರಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ವರ್ಷ ಪ್ರತಿದಿಯಂತೆ ಎಲ್ಲ ಶಕ್ತಿಗಳು ಇವತ್ತು ಓಂಶಕ್ತಿಗೆ ಹೋಗಬೇಕು ಅಂತ ಈಗಾಗಲೇ ಸುಮಾರು 1 ತಿಂಗಳ ಕಾಲದಿಂದ ದಿನಾಗಲೂ ಬಸ್ಸುಗಳು ಹೋಗ್ತಾನೆ ಇದ್ದಾವೆ. ನಮ್ಮ ಶಕ್ತಿಗಳು ಏನು ವರ್ಷ ಪ್ರತಿದಿಯಂತೆ ಹೋಗಬೇಕಿತ್ತು, ಅದನ್ನು ಕೆಲವರೆಲ್ಲ ಇಂಡಿವಿಜುವಲ್ ಹೋಗ್ತಿದ್ದಂಥವ್ರಿಗೆ 1-2 ಬಸ್ಸುಗಳು ದಿನಾಗಲೂ ಕಳಿಸ್ತಾನೆ ಇದ್ದೀವಿ. ಇವತ್ತು ಒಟ್ಟಾರೆ ಒಂದಷ್ಟು ಜನ ಎಲ್ಲ ಇವತ್ತೇನೋ ಒಳ್ಳೆ ದಿನ, ಶುಭ ದಿನ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು. ಹಂಗಾಗಿ ಇವತ್ತು ಒಂದಷ್ಟು ಬಸ್ಸುಗಳನ್ನ ಸುಮಾರು ಇವತ್ತು ಎಲ್ಲ ಸೇರಿ ಒಟ್ಟಿಗೆ ಇವತ್ತು ಎಲ್ಲರೂ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಎಲ್ಲ ಹಳ್ಳಿಗಳಿಂದ ಬಂದರು, ಟೌನಿಂದ ಹೋಗೋರೆಲ್ಲ ಒಟ್ಟಿಗೆ ಇಲ್ಲಿ ಸೇರಿ ಒಂದು ಸಣ್ಣ ಇದು ಕೂಡ ಇಲ್ಲಿ ಭಜನೆ ಥರ ಕಾರ್ಯಕ್ರಮ ಮಾಡಿ ಪೂಜೆ ಸಲ್ಲಿಸಿ ಎಲ್ಲ ಶಕ್ತಿಗಳನ್ನ ನಾವು ಕಳಿಸ್ಕೊಡ್ತಿದ್ದೀವಿ. ಆ ತಾಯಿ ಒಂದು ದರ್ಶನಕ್ಕೆ ಎಲ್ಲರೂ ಸೇಫಾಗಿ ಹೋಗಿ ದರ್ಶನ ಮಾಡಿ ಆ ಶಕ್ತಿಗಳೆಲ್ಲ ಏನು ಅವ್ರ ಕೋರಿಕೆ ಇಟ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ. ಮನೆಯಲ್ಲಿ ಅವರೆಲ್ಲ ಏನೋ
ಈಗ ಚೆನ್ನಾಗಿದ್ದಾರೆ. ಅದರ 10ರಷ್ಟು 100ರಷ್ಟು ಒಳ್ಳೇದಾಗಲಿ. ಅವ್ರ ಒಬ್ಬ ಮನೆಯಲ್ಲಿರೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳು ಸಿಕ್ಕಲಿ. ಓದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ. ಈ ವೇಳೆ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ನಗರಸಭೆ ಮಾಜಿ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಮುಖಂಡರಾದ ನಾಗನರಸಿಂಹ, ಮುತ್ತೂರು ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಯಾವುದೇ ಸಂಘ ಆಗಿರ್ಲಿ, ಸಂಘಟನೆ ಆಗಿರ್ಲಿ, ಬ್ಲಾಕ್ ಮೇಲ್ ಮಾಡುವವರಿಗೆ ನಾನು ಭಯ ಪಡುವುದಿಲ್ಲ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದಾರೆ. ಅವರ ಹೇಳಿಕೆ ಸಂಪೂರ್ಣ ಅರ್ಥ. ಬ್ಲಾಕ್ ಮೇಲ್ ಮಾಡುವವರಿಗೆ ಅನ್ವಯ ಆಗುತ್ತದೆ ಹೊರತು ಎಲ್ಲರಿಗೂ ಅನ್ವಯ ಆಗುವುದಿಲ್ಲ ಎಂದು ಡಿಎಸ್ಎಸ್ ಮುಖಂಡ ಕೋಟಪ್ಪ ತಿಳಿಸಿದ್ದಾರೆ. ನೀವು ಮಂತ್ರಿಗಳಾಗಿದ್ದಾಗ ಬಾಗೇಪಲ್ಲಿಗೆ ಬಂದು ಅಂಬೇಡ್ಕರ್ ಜಾಗದಲ್ಲಿ ನೀವು ನಿಂತು ಏನಪ್ಪ ಯಾವ್ದು ಇವತ್ತು ಡೇಟು 20ನೇ ತಾರೀಕು, ಮುಂದಿನ ತಿಂಗಳ 20ನೇ ತಾರೀಕೆಲ್ಲ ನಾನು ಬುದ್ಧ ಪೂಜೆ ಮಾಡ್ತೀನಿ ಅಂತ ಹೇಳಿ ಹೋಗಿರೋರು ಇದುವರೆಗೆ ನೀವು ಪತ್ತೆ ಇಲ್ಲ. ಏನಿದೆ ನಿಮ್ಮ ಬಾಗೇಪಲ್ಲಿಗೆ ನಿಮ್ಮ ಕೊಡುಗೆ ಏನಿದೆ ಹೇಳಿ. ಈಗ ಸಂಸದರಾಗಿ 8-9 ತಿಂಗಳಾಗ್ತಾ ಇದೆ. ಏನಿದೆ ನಿಮ್ಮ ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಮುಖಂಡ ಕೋಟಪ್ಪ ಮಾತನಾಡಿ, ಅನೇಕ ವರ್ಷಗಳ ಹೋರಾಟಗಳ ಫಲವಾಗಿ ನಮ್ಮ ಕನಸು ನನಸು ಮಾಡಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯುತ್ತಮವಾಗಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುತ್ತಿರುವ ನಮ್ಮ ಶಾಸಕರ ಬಗ್ಗೆ ಮಾತನಾಡ್ತೀರಾ? ಸರಿ ಆಯಿತು, ತಾವು ಸಚಿವರಾಗಿದ್ದಾಗ ಅಂಬೇಡ್ಕರ್ ಭವನ ನಿರ್ಮಾಣದ ಜಾಗಕ್ಕೆ ಭೇಟಿ ನೀಡಿ ಇದೇ ಜಾಗದಲ್ಲಿ ಅನುದಾನ ತಂದು ಕೇವಲ 1 ತಿಂಗಳಲ್ಲಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ರೆ, ಆ ಮಾತು ಎಲ್ಲೋಯ್ತು? ನೀವು ಎಲ್ಲೋದ್ರಿ? ದಲಿತ ಹೋರಾಟಗಾರರು ಎಲ್ಲೋದ್ರು? ಸ್ವಾಮಿ ಅವರು ದಲಿತರೇ ಹೊರತು ಸಂಘಟಕರಲ್ಲ. ರಾಜಕೀಯ ಸ್ವಾರ್ಥಕ್ಕಾಗಿ ಇರುವ ಚೇಳಾಗಳು ಅವರು. ಅವರ ಮಾತುಗಳು ಕೇಳಿ ಶಾಸಕರ ಬಗ್ಗೆ ಮಾತನಾಡುವುದು ಎಷ್ಟು ಸರಿ? ನಿಮಗೆ ತಾಕತ್ತಿದ್ರೆ ತಾವು ಸಂಸದರಾಗಿ 8 ತಿಂಗಳ ಕಾಲ ಆಯಿತು. ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನಿದೆ ಅದರ ಜೊತೆಗೆ ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ತಮಗಿಲ್ಲವೆಂದು ಡಿಎಸ್ಎಸ್ ಮುಖಂಡ ಕೋಟಪ್ಪ ಸಂಸದರಿಗೆ ಎಚ್ಚರಿಕೆ ನೀಡಿದರು. ನೀವು ಬಂದು ಇಲ್ಲಿ ನೀವು ಮಂತ್ರಿಗಳಾಗಿದ್ದಾಗ ಬಾಗೇಪಲ್ಲಿಗೆ ಬಂದು ಅಂಬೇಡ್ಕರ್ ಜಾಗದಲ್ಲಿ ನೀವು ನಿಂತು ಏನಪ್ಪ ಯಾವ್ದು ಇವತ್ತು ಡೇಟು 20ನೇ ತಾರೀಕು, ಮುಂದಿನ ತಿಂಗಳ 20ನೇ ತಾರೀಕೆಲ್ಲ ನಾನು ಬುದ್ಧ ಪೂಜೆ ಮಾಡ್ತೀನಿ ಅಂತ ಹೇಳಿ ಹೋಗಿರೋರು ಇದುವರೆಗೆ ನೀವು ಪತ್ತೆ ಇಲ್ಲ. ಏನಿದೆ ನಿಮ್ಮ ಬಾಗೇಪಲ್ಲಿಗೆ ನಿಮ್ಮ ಕೊಡುಗೆ ಏನಿದೆ ಹೇಳಿ. ಈಗ ಸಂಸದರಾಗಿ 8-9 ತಿಂಗಳಾಗ್ತಾ ಇದೆ. ಏನಿದೆ ನಿಮ್ಮ ಬಾಗೇಪಲ್ಲಿಗೆ ನಿಮ್ಮ ಕೊಡುಗೆ? ನಮ್ಮ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿರೋದು ಮಾನ್ಯ ಶಾಸಕರಾದಂಥ ಎಸ್ಎನ್ ಸುಬ್ಬಾರೆಡ್ಡಿ ಅವರ ನಿಮ್ದು ಏನು ಕೊಡುಗೆ ಇಲ್ಲ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ತಿಳಿಸುತ್ತೇವೆ. ದಯಮಾಡಿ ನಿಮ್ಮ ಚೇಳಗಳಿಗೆ ಹೇಳಿ ಏನಂದ್ರೆ ಮಾತಾಡೋದು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಇದೇ ತರ ಮಾಡಿದ್ರೆ ಇದೇ ನಿಮ್ಮ ಚೇಳಗಳು ಮಾತಾಡಿದ್ದಾರೆ. ಮೊನ್ನೆ ಸುಬ್ಬಾರೆಡ್ಡಿ ಅವರು ಮಾತನಾಡಿದ್ರು. ಕೆಲವರು ಬ್ಲಾಕ್ ಮೇಲ್ ಮಾಡುವವರು ಅವ್ರ ವಿರುದ್ಧ ಮಾತಾಡಿದ್ದಾರೆ ವಿನ ದಲಿತರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಮತ್ತೆ ಸಮರ್ಥಿ ನೀವೇನು ಮಾತಾಡಿದ್ದೀರಾ? ರೋಲ್ ಕಾಲ್ ಅಂತ ಮಾತಾಡಿದ್ದೀರಾ. ರೋಲ್ ಕಾಲ್ ಅನ್ನೋ ಪದ ಏನನ್ನ ಬಳಕೆ ಮಾಡಿದಾರಾ? ನೀವೆಲ್ಲ ತಿಳ್ಕೋಬೇಕು. ದಯಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಹೋರಾಟ ಮಾಡಿ ಇವ್ರ ಮೇಲೆ ಕೇಸ್ಗಳಾಗಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದಸಂಸ ಜಿಲ್ಲಾ ಸಂಚಾಲಕ ಆಂಜಿನಪ್ಪ, ಎನ್ ಕೋಟಪ್ಪ, ಜೀವಿಕಾ ನಾರಾಯಣಸ್ವಾಮಿ, ದಸಂಸ ಎಂ ವೆಂಕಟರಮಣ, ಡಿಎಸ್ಎಸ್ ಎಲ್ಎನ್ ನರಸಿಂಹಯ್ಯ, ದಸಂಸ ಜಿಲ್ಲಾ ಸಂಚಾಲಕ ಬಿ ನರಸಿಂಹಪ್ಪ, ಗುಟ್ಟಪಾಳ್ಯ ಗಂಗುಲಪ್ಪ, ಎಂವಿ ನರಸಿಂಹಪ್ಪ, ಸುಬ್ರಹ್ಮಣಿ, ವೈ ನಾರಾಯಣಸ್ವಾಮಿ, ದಸಂಸ ತಾಲೂಕು ಸಂಚಾಲಕ ಆಚೇಪಲ್ಲಿ ಆದಿ, ಬಿಎನ್ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ಪ್ರಾಮಾಣಿಕ ಸೇವೆ, ಶಿಸ್ತು, ಜನಪರವಾದ ಕಾರ್ಯಗಳಿಂದ ಆವಲ ರೆಡ್ಡಿರವರಿಗೆ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಒಲಿದು ಬಂದಿದೆ. ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮೈಗೂಡಿಸಿಕೊಂಡರೆ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಚಿಮುಲ್ ಉಪವ್ಯವಸ್ಥಾಪಕ ಕಚೇರಿಯ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮತ್ತು ಗೌರಿಬಿದನೂರು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಸಂಘದ ವತಿಯಿಂದ ಸೋಮವಾರ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ನಿವೃತ್ತ ವಿಸ್ತರಣಾಧಿಕಾರಿ ಹೌಲರೆಡ್ಡಿರವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದರು.
ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಸೇವೆಯಲ್ಲಿ ಮತ್ತು ನಿವೃತ್ತಿಯ ನಂತರವೂ ಹಾವಲರೆಡ್ಡಿರವರು ಸಹಕಾರ ಸಂಘದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಸರ್ಕಾರ ಮತ್ತು ಸಹಕಾರ ಇಲಾಖೆ ನೀಡಿರುವ ಪ್ರಶಸ್ತಿಯ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಮಹತ್ತರವಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ಪ್ರಾಮಾಣಿಕ ಸೇವೆ, ಶಿಸ್ತು, ಜನಪರವಾದ ಕಾರ್ಯಗಳಿಂದ ಅವರಿಗೆ ಪ್ರಶಸ್ತಿ ಒಲಿದು ಬಂದಿದೆ. ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮೈಗೂಡಿಸಿಕೊಂಡರೆ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಹಾಗೇನೆ ಇವತ್ತು 1,00,000 ಲೀಟರ್ನ ಪರ್ ಡೇ ಹಾಲು ಉತ್ಪಾದನೆ ಆಗ್ಬೇಕಾದ್ರೆ ಅವರೆಲ್ಲ ಹಾಕಿಬಿಟ್ರೆ ಫೌಂಡೇಶನ್ ಇಂದ ಈ ಮಟ್ಟಕ್ಕೆ ಬಂದಿದೆ. ಅವರೆಲ್ಲ ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರಿಗೆ ಸೇವೆಯನ್ನು ಸಲ್ಲಿಸಿ ಅವ್ರೇನು ಫೌಂಡೇಶನ್ ಹಾಕಿಬಿಟ್ಟಿದ್ರೋ ಆ ಫೌಂಡೇಶನ್ ಫಲ ಇವತ್ತು ದಿನಕ್ಕೆ 1,00,000 ಲೀಟ್ರ್ ಹಾಲು ಉತ್ಪಾದನೆ ಆಗುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಹಾಲು ಉತ್ಪಾದನೆ ಮಾಡುವಂಥದ್ದು ಯಾಕೆ ಮುಖ್ಯ ಅಂತಂದರೆ ಅದು ಒಕ್ಕೂಟಕ್ಕಷ್ಟೇ ಇಲ್ಲ, ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಅದಕ್ಕಿಂತ ಹೆಚ್ಚಾದ ಒಂದು ಒಳಿತನ್ನ ಅಭಿವೃದ್ಧಿ ಅಂತ ಕೊಡ್ತದೆ. ಇವತ್ತು ರೈತರು ಕಾರ್ಯಕ್ರಮದಲ್ಲಿ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು, ಕೋಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸಿ ಶ್ರೀನಿವಾಸ ರೆಡ್ಡಿ, ಕೋಚಿಮುಲ್ ತಾಲೂಕು ಘಟಕದ ಉಪವ್ಯವಸ್ಥಾಪಕರಾದ ಡಾಕ್ಟರ್ ನಾರೇಂದ್ರ ಸಿದ್ದಣ್ಣ ಬೂದಿಯಾಳ್, ಪಶು ಮತ್ತು ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಸ್ ಮಾರುತಿ ರೆಡ್ಡಿ, ರೈತ ಸಂಘದ ಅಧ್ಯಕ್ಷರಾದ ಜಿವಿ ಲೋಕೇಶ ರೆಡ್ಡಿ, ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ ರೆಡ್ಡಿ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಬಿದನೂರು. ಶಾಲೆಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಆಗಿರಬಹುದು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಸರಿಪಡಿಸಿದಾಗ ಮಕ್ಕಳ ಹಕ್ಕುಗಳನ್ನು ಅವರಿಗೆ ಮನವರಿಕೆ ಮಾಡಿದಂತಾಗುತ್ತದೆ ಹಾಗೂ ಆತ್ಮಸ್ಥೈರ್ಯ ತುಂಬಿದಂತೆ ಆಗುತ್ತದೆ. ಆದ್ದರಿಂದಲೇ ಇಂದು ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದರು. ಪಂಚಾಯಿತಿ ಸದಸ್ಯರು ರಾಮನಾಥ್ ಪರ್ತಿ ಅವರು ಕೂಡ ಹಾಜರಿದ್ದಾರೆ. ಗಣಪತಿಯೇ ನಿನಗೆ ವಂದನೆ. ನಂಬಿದ ಕಾರ್ಯಕ್ರಮಕ್ಕೆ ಸ್ಥಳವನ್ನ ಚಿಕ್ಕಬಳ್ಳಾಪುರ ತಾಲೂಕು ತೊಟ್ಟಬೈಲಗುರ್ಕಿ ಗ್ರಾಮ ಪಂಚಾಯಿತಿ ರೆಡ್ಡಿಗೊಲ್ಲವಾರಹಳ್ಳಿ ಸರ್ಕಾರಿ ಶಾಲಾ ಆವರಣದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಮಕ್ಕಳ ಗ್ರಾಮ ಸಭೆ ಕರೆಯಲಾಗಿತ್ತು. ಅಧ್ಯಕ್ಷೆ ಗಾಯತ್ರಿ ಮತ್ತು ಪಿಡಿಒ ಮುನಿರಾಜು, ನೋಡಲ್ ಅಧಿಕಾರಿ ಆರ್ ಭಾಸ್ಕರ್, ಹಿರಿಯ ಪಶು ವೈದ್ಯಾಧಿಕಾರಿ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಸ್ವಚ್ಛತೆ, ಬಸ್ ಸಂಚಾರ, ಚರಂಡಿಗಳ ನಿರ್ಮಾಣ, ರಸ್ತೆ ದುರಸ್ತಿ, ಶೌಚಾಲಯಗಳ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಈ ವೇಳೆ ಮಾತನಾಡಿದ ದೊಡ್ಡಬೈಲಗುರ್ಕಿ ಪಂಚಾಯಿತಿ ಪಿಡಿಒ ಮುನಿರಾಜು, ಇಂದು ನಮ್ಮ ಪಂಚಾಯಿತಿಯ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮಕ್ಕಳನ್ನು ಮಕ್ಕಳ ಗ್ರಾಮ ಸಭೆಗೆ ಕರೆದಿದ್ದೇವೆ. ಈ ಸಭೆ ಮಾಡಿರುವ ಉದ್ದೇಶ ಏನೆಂದರೆ ಶಾಲೆಗಳಲ್ಲಿ ಆಗಿರಬಹುದು, ಗ್ರಾಮಗಳಲ್ಲಿ ಆಗಿರಬಹುದು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಸರಿಪಡಿಸಿದಾಗ ಮಕ್ಕಳ ಹಕ್ಕುಗಳನ್ನು ಅವರಿಗೆ ಮನವರಿಕೆ ಮಾಡುವಂತಾಗುತ್ತದೆ ಹಾಗೂ ಆತ್ಮಸ್ಥೈರ್ಯ ತುಂಬುವ ಕೆಲಸ ಆಗುತ್ತದೆ. ಅದರಿಂದ ಈ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಎಂದರು. ಇವತ್ತಿನ ದಿನದಲ್ಲಿ ಮಕ್ಕಳ ಗ್ರಾಮ ಸಭೆ ಕರೆದಿದ್ದೀವಿ. ಈ ಸಾಧ್ಯವಾದ ಮಟ್ಟಿಗೆ ಅವರು ಏನೇನು ಕ್ವಶನ್ ಕೇಳಿದ್ದಾರೆ ಮತ್ತು ಅವ್ರು ಏನಾದ್ರು ಕೇಳಿದರೆ ಅದನ್ನು ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕಾಚೂರಲ್ಲಿ ನಾವು ಈಗ ಆಲ್ರೆಡಿ ಒಂದು ಟಾಯ್ಲೆಟ್ ಕಟ್ಟಿದ್ದೀವಿ, ಕಾಂಪೌಂಡ್ ಕಟ್ಟಿದ್ದೀವಿ. ದಾಸರಳ್ಳಿಯಲ್ಲಿ ಟಾಯ್ಲೆಟ್ ಕಟ್ಟಿದ್ದೀವಿ, ಕಾಂಪೌಂಡ್ ಕಟ್ಟಿದ್ದೀವಿ. ಈಗ ಪಾಪ್ನಾಕ್ನಲ್ಲಿ ಟಾಯ್ಲೆಟ್ ಕೇಳಿದ್ದಾರೆ, ಅದು ಇದೇ ಸ್ವಲ್ಪ ಶಿಥಿಲವಾಗಿದೆ, ಹೊಸದಾಗಿ ಮಾಡಬೇಕಂತ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನು ಒಂದು ಈ ಸರಿ ನರೇಗಾ ಯೋಜನೆಯಲ್ಲಿ ಹಾಕ್ಕೊಂಡಿದ್ದೀವಿ, ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ, ಅದು ಕಾಂಪೌಂಡ್ ಮಾಡ್ತಾಯಿದ್ದೀವಿ. ಕೆಲವು ರೆಡ್ಗೋಲರಲ್ಲಿ ಸ್ಕೂಲಲ್ಲಿ ನೀರು ಕೇಳಿದ್ದಾರೆ, ಅದು ನೀರು ಅಲ್ಲೇ ಪಕ್ಕದಲ್ಲಿದೆ, ಅದು ದಿನ ಬಿಡೋಕ್ಕೆ ಏರ್ಪಾಡು ಮಾಡ್ತೀವಿ. ಇನ್ನು ಈ ದೊಡ್ಡಗೋಲರಲ್ಲಿ ಹೈಸ್ಕೂಲಲ್ಲಿ ಕಾಂಪೌಂಡ್ ಕೇಳಿದ್ದಾರೆ, ಅದು ನರೇಗಾದಲ್ಲಿ ಪ್ರೋಗ್ರೆಸ್ಸಲ್ಲಿದೆ, ಅದು ಬೇಗ ತ್ವರಿತಗತಿಯಲ್ಲಿ ಮುಗಿಸೋಕ್ಕೆ ಅದನ್ನು ನಾವು ಕ್ರಮ ತಗೋತೀವಿ. ಹಳ್ಳಿಗಳಲ್ಲಿ ಏನೇನು ಬಸ್ ಸೌಕರ್ಯ ಕೇಳಿದ್ದಾರೆ ಅದು ನಮ್ಮ ಮಟ್ಟದಲ್ಲಿಲ್ಲ, KSRTC ಮಟ್ಟದಲ್ಲಿ ಹೋಗಿ ಅವ್ರು ನಾವು ಏನು ಅಪ್ರೋಚ್ ಮಾಡಿ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಮಾಡ್ತೀವಿ ಸರ್. ಅದನ್ನು ಈಗ ಮುಂದಿನ ದಿನಗಳಲ್ಲಿ ವಾರಕ್ಕೆ ಒಂದು 15 ದಿವಸಕ್ಕೊಂದು ಸಾರಿ ಒಂದು ಸ್ಕೂಲ್ಗೆ ಹೋಗಿ ಸ್ವಚ್ಛತೆ ಮಾಡಬೇಕಂತ ಹೇಳಿದ್ದಾರೆ. ಅದು ಒಳ್ಳೆ ಸಂತೋಷವಾದ ವಿಚಾರ. ನನ್ನ ಸಭೆಯಲ್ಲಿ ನಮ್ಮ ಗ್ರಾಮ ಸದಸ್ಯರನ್ನ ಸೇರಿಸಿ ನಾನು ಖುದ್ದಾಗಿ ಪ್ರತಿ ಒಂದು 15 ದಿವಸಕ್ಕೊಂದು ಶನಿವಾರ ದಿವಸ ಹೋಗಿ ಆ ಸ್ಕೂಲ್ ಕ್ಲೀನ್ ಮಾಡಿ ಅದೇನು ಬೇಡಿಕೆಗಳಿದ್ದಾವೆ ಅಲ್ಲಿ ಪರಿಹಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಶಾಲಾ ವಿದ್ಯಾರ್ಥಿನಿ ಮಾತನಾಡಿ, ವಿಶೇಷವಾಗಿ ಮನವಿ ಮಾಡುವುದು ಏನೆಂದರೆ ದೊಡ್ಡಬೈಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಪಿಡಿಒ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಪ್ರತಿಯೊಂದು ಗ್ರಾಮದಲ್ಲಿ ವಾರಕ್ಕೊಮ್ಮೆ 15 ದಿನಕ್ಕೆ ಒಮ್ಮೆ ಆದರೂ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ನಾವು ಸಹ ನಿಮ್ಮೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿಡಲು ಕೈಜೋಡಿಸುತ್ತೇವೆ ಎಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡಿಕೊಂಡರು. ಈ ವೇಳೆ ಪಂಚಾಯಿತಿ ಸದಸ್ಯರು, ಗ್ರಾಮದ ಮುಖಂಡರು, ಶಾಲಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹಾಜರಿದ್ದರು.
ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಂಚಾಯತಿ ಸದಸ್ಯರು ರಾಮನಾಥ್ ಪರ್ತಿ ಅವರು ಕೂಡ ಹಾಜರಿದ್ದಾರೆ. ಗಣಪತಿಯೇ ನಿನಗೆ ವಂದನೆ. ನಂಬಿದ ಕಾರ್ಯಕ್ರಮಕ್ಕೆ ಸ್ಥಳವನ್ನ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಕೂಡ ನಮಸ್ಕಾರ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ಕೈಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನವನ್ನು ಕೊಡಬೇಕು ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜೀವನದ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಹಾಗಾಗಿ ವಾಹನ ಸವಾರರೇ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ವಾಹನಗಳ ದಾಖಲೆಗಳು ಚಾಲ್ತಿಯಲ್ಲಿರುವಂತೆ ಕ್ರಮವನ್ನು ವಹಿಸಿರಿ. ವಾಹನಗಳನ್ನು ಚಲಾಯಿಸುವಾಗ ಚಾಲಕ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಅದು ನಮ್ಮ ಜೀವವನ್ನು ಕಾಪಾಡುತ್ತೆ. ವಾಹನಗಳನ್ನು 18 ವರ್ಷಕ್ಕಿಂತ ಒಳಪಟ್ಟಿರುವ ಚಿಕ್ಕ ಮಕ್ಕಳು ಚಲಾಯಿಸುವಂತಿಲ್ಲ. ಯಾರೂ ಕೂಡ 18 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳು ವಾಹನವನ್ನು ಚಲಾಯಿಸಬೇಡಿ. ಲಘು ಮೋಟಾರ್ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕಾಗಿರೋದು ಕಡ್ಡಾಯ. ಕುಡಿದು ವಾಹನಗಳನ್ನು ಚಲಾವಣೆ ಮಾಡಬೇಡಿ. ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡಬೇಕಾದ್ರೆ ಎರಡೂ ಬದಿಯಲ್ಲೂ ಕೂಡ ಮಿರರ್ಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೂಡ ಕಡ್ಡಾಯ. ವಾಹನಗಳನ್ನು ಸಂಚರಿಸುವಾಗ, ವಾಹನಗಳನ್ನು ನೀವು ಡ್ರೈವ್ ಮಾಡಬೇಕಾದ್ರೆ ಸಂಚಾರಿ ನಿಯಮಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿದರೆ ನಾವು ಮತ್ತೊಬ್ಬರ ಜೀವವನ್ನು ಕಾಪಾಡಿಕೊಳ್ಬೋದು ಮತ್ತು ನಮ್ಮ ಜೀವವನ್ನು ಕೂಡ ಕಾಪಾಡಿಕೊಳ್ಬೋದು. ರಸ್ತೆ ದಾಟುವಾಗ ದಯಮಾಡಿ ಎರಡೂ ಬದಿಗಳಲ್ಲಿ ಕೂಡ ನೋಡಿ, ಯಾವುದೇ ವಾಹನಗಳು ಸಂಚರಿಸ್ತಾ ಇಲ್ಲ ಅಂದಾಗ ಮಾತ್ರ ರಸ್ತೆಯನ್ನು ದಾಟ್ರಿ. ಹಾಗೆಯೇ ರಸ್ತೆಯ ಮೇಲೆ ಆಗಿರ್ತಕ್ಕಂಥ ಝೀಬ್ರಾ ಲೈನ್ಸ್ ಏನಿದೆ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗೆಯೇ ಟ್ರಾಫಿಕ್ ರೂಲ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಲಿಕ್ಕೆ ನೀವು ಗಮನವನ್ನು ಹರಿಸಿ. ವಾಹನಗಳ ಸೀಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಮೀರಿ ಜನರನ್ನು ವಾಹನಗಳಲ್ಲಿ ತುಂಬಿಸಿಕೊಂಡು ಹೋಗಬೇಡಿ. ಪುಟ್ಟ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕೊಂಡೊಯ್ಯುವಾಗ ಸೇಫ್ಟಿ ಹಾರ್ನೆಸ್ಸನ್ನು ಕಡ್ಡಾಯವಾಗಿ ಧರಿಸಬೇಕು. ವಾಹನಗಳನ್ನು ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಫೋನನ್ನು ಬಳಸಬೇಡಿ. ಅಪಘಾತಕ್ಕೀಡಾದಂಥವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಿಕ್ಕೆ, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಹಾಗಾಗಿ ಅದನ್ನು ನೀವು ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಜನರನ್ನು ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಅವರನ್ನು ಹತ್ತಿರದ ಸಮೀಪದ ಆಸ್ಪತ್ರೆಗಳಿಗೆ ಸೇರಿಸುವ ಮೂಲಕ ಜನರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾಗರಿಕರಾಗಿ ನಾವು ಮಾಡಬೇಕು. ಹಾಗಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಭಾನುವಾರ ಸಂಜೆ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ತಾಲೂಕು ಕುರುಬರ ಸಂಘ ಕನಕ ನೌಕರರ ಸಂಘದ ವತಿಯಿಂದ ಸಂಗೊಳ್ಳಿ ರಾಯಣ್ಣನ 195ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮೊಂಬತ್ತಿ ಬೆಳಗಿಸುವುದರ ಮೂಲಕ ನೆರವೇರಿಸಿದರು. ಸಮುದಾಯದ ನೌಕರ ಅಂಜನಪ್ಪ ಮಾತನಾಡಿ,
ದೇಶಕ್ಕಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದ ಅಪ್ರತಿಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 195ನೇ ವರ್ಷಗಳ ಹಿಂದೆ ನಂದಗಡದಲ್ಲಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಸೆರೆಸಿಕ್ಕ ನೇಣುಗಂಬಕ್ಕೇರಿ ಹುತಾತ್ಮರಾಗಿರುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ತಮ್ಮ ಸೇನಾನಿಗಳಿಂದ ದೀಪ ಬೆಳಗಿಸುವುದರ ಮೂಲಕ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ತಾಲೂಕು ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಅಧ್ಯಕ್ಷ ನಾಗರಾಜ್, ರಾಮು, ಮಹಾದೇವ್, ರಾಜು, ರಾಜೇಶ್, ಮಾರುತಿ, ಈಶ್ವರ್, ನಂಜೇಗೌಡ, ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಬ್ಬಿಣದ ಪೈಪ್ ತುಂಬಿದ ಬೃಹತ್ ಲಾರಿ ಪಲ್ಟಿಯಾಗಿ ರಸ್ತೆಯಲ್ಲಿ ಪೈಪ್ಗಳು ಚೆಲ್ಲಾಪಿಲ್ಲಿಯಾದ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಬೂದೇಹಾಳ್ ಗೇಟ್ ಬಳಿ ನಡೆದಿದೆ. ಇನ್ನು ಬಳ್ಳಾರಿಯಿಂದ ಬನ್ನೀರುಘಟ್ಟಕ್ಕೆ ಈ ಲಾರಿ ಸಂಚಾರ ಮಾಡುತ್ತಿದ್ದು, ತುಮಕೂರು ಮಾರ್ಗವಾಗಿ ಬೆಂಗಳೂರು ಕಡೆ ಬರುತ್ತಿದ್ದ ಲಾರಿ ಚಾಲಕನ ಅತಿವೇಗ ಹಾಗೂ ನಿರ್ಲಕ್ಷ್ಯದಿಂದ ಲಾರಿ ಪಲ್ಟಿ ಆಗಿದೆ ಎನ್ನಲಾಗಿದೆ. ಅದೃಷ್ಟವಶಾತ್ ಭಾರಿ ಅನಾಹುತವೊಂದು ತಪ್ಪಿದೆ. ಬೆಳಗ್ಗಿನ ಜಾವ 3 ಗಂಟೆಗೆ ಈ ಘಟನೆ ನಡೆದಿದ್ದು, ಸಂಚಾರಿ ಪೊಲೀಸರು ಹಾಗೂ ಸ್ಥಳೀಯರು ಪೈಪ್ ಹಾಗೂ ಲಾರಿಯನ್ನು ತೆರವು ಮಾಡಿದ್ದು, ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ದೂರ ಭಾರೀ ಟ್ರಾಫಿಕ್ ಉಂಟಾಗಿದ್ದು, ಸವಾರರು ಪರದಾಡುವಂತಾಯಿತು. ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಲ್ಲಿನ ಬಿಜೆಪಿಯ ಸೇವಾ ಸೌಧ ಕಚೇರಿ ಆವರಣದಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟ, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ತನು ಧನ ಮನ ಅರ್ಪಿಸಿ ಹುತಾತ್ಮರಾದ ದೇಶ ಪ್ರೇಮಿಗಳ ಬದುಕು, ಆದರ್ಶ, ಅವರ ತ್ಯಾಗದ ದೇಶಭಕ್ತಿಯ ಕುರಿತು ಅರಿವು ಮೂಡಿಸಬೇಕು. ಅಂಬೇಡ್ಕರ್ ಅವರು ನಮಗೆ ನೀಡಿದ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂತಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತ ಮಾತೆ, ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಲಾಯಿತು. ಈ ವೇಳೆ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ, ನಗರ ಘಟಕದ ಅಧ್ಯಕ್ಷ ನರೇಶ್, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಬಂಗಾರು ರಾಮಕೃಷ್ಣಪ್ಪ, ಮಧು, ಅಭಿ, ಮೌನೀಶ್, ಸುಬ್ಬು, ಚಾತುರ್ಯ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 20 ಎಕರೆ ವಿಶಾಲ ಪ್ರದೇಶದಲ್ಲಿ 140 ಕೋಟಿ ರು ವೆಚ್ಚದಲ್ಲಿ ವಿಶ್ವ ದರ್ಜೆಯ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ಭರದ ಸಿದ್ಧತೆ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಹಣ ದುರುಪಯೋಗ ಆರೋಪ, ಕಾರ್ಯದರ್ಶಿ ವರ್ಗಾವಣೆಗೆ ಪಟ್ಟು ಹಿಡಿದ ಗ್ರಾಮಸ್ಥರು ಪ್ರತಿಭಟನೆ. ವ್ಯಾಪಾರ ಮಾಡುವ ಸೋಗಿನಲ್ಲಿ ಅಂಗಡಿಗೆ ಬಂದ ಕಳ್ಳರು, ಮಹಿಳೆ ಕತ್ತಿಗೆ ಕೈ ಹಾಕಿ ಮಾಂಗಲ್ಯ ಸರ ಕದ ಕದೀಮ್ರು, ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.